ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆ ಬಂದು ಸುಮಾರು ಒಂದು 6:30ಗೆಲ್ಲ ಬಂದ್ಬಿಟ್ಟೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನ್ನ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಷ್ಟ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ನಿನ್ನೆ ಸಂಜೆ ಬಂದು ಆ ಕೊರ ಕಿತ್ತು ಮಡಗಿದ್ರಿ ಕಣ್ರಿ. ಇವಾಗ ಕಾಯಿ ಬಿಡಿಸ್ತಾ ಇದ್ದೀವಿ. ನೈಟ್ ಬಂದು ನಿನ್ನೆ ಸಂಜೆ ಬಂದು ಏನೂ ಇರಲಿಲ್ಲ, ಬಿಸಿಲು ಮಾತ್ರ ಇತ್ತು. ಅದಾದಮೇಲೆ ರಾತ್ರಿ ಒಳ್ಳೆ ಮಳೆ ಬಂತು. ಅದು ಬೆಳಗಿನ ಜಾವ 4:15 ಶುರುವಾಗಿದ್ದು ಮಳೆ. ಹೊಡೆದಿದ್ದು ಒಂದು ಅರ್ಧ ಗಂಟೆ ಬಿದ್ದರೂ ಕೂಡ ಒಳ್ಳೆ ಮಳೆ ಅಂತಲೇ ಹೇಳ್ಬೋದು. ಬರೇ ನೀರೇ ಅಟ್ಟೈತೆ, ಗಾಳಿ ಇಲ್ಲ, ಏನೂ ಇಲ್ಲ, ಬರೇ ನೀರೇ ಹೋಯ್ತು ಕಣ್ರಿ. ಓಕೆ, ಒಳ್ಳೆ ಮಳೆ ಬಿದ್ದೈತೆ. ಇವಾಗ ಸದ್ಯಕ್ಕೆ ಬಂದು ಈ ಟ್ಯಾಮ್ದಲ್ಲೇ ನಿಂತ್ಕೊಂಡು ಕಾಯಿ ಬಿಡಿಸ್ತಾ ಇದ್ದೀವಿ. ಏನಂತಾರೆ, ಚಪ್ಪರದ ಮೇಲೆ ಸ್ವಲ್ಪ ನೀರಿದೆ, ನೋಡಿದ್ರಾ ಎಷ್ಟು ನೀರಿದೆ? ಸ್ವಲ್ಪ ನೀರಿದೆ. ಅದು ನೀರು ಸ್ವಲ್ಪ ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಬೇಜಾರೇ ಕಣ್ರಿ ಕಾಯಿ ಬಿಡಿಸೋದಕ್ಕೆ. ಓಕೆ ಬನ್ನಿ, ಇವತ್ತು ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ರೊಟೀನು ನೋಡೋಣ. ಈ ಸಾಲು ಬಂದು ನಾನು ಬಿಡಿಸ್ತಾ ಇದ್ದೀನಿ, ಈ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಆ ಕಡೆ ನಮ್ಮಮ್ಮನ ಸಾಲು, ಈ ಕಡೆ ಬಂದು ನನ್ನ ಸಾಲು ಕಣ್ರಿ. ಬೆಳಗಿಂದ ಕಾಯಿ ಬಿಡಿಸಿದ್ದೆಲ್ಲ ಎತ್ಕೊಂಬಂದು ಟಾರ್ಪಲ್ ಮೇಲೆ ಹಾಕಿದ್ದೀನಿ ಕಣ್ರಿ. ಹರವಸಿ ಆಗಲಿ ಅಂತ ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಳೆ ಬಿದ್ದಿರೋದು, ನೀರು ಸಿಕ್ಕಾಪಟ್ಟೆ ಇತ್ತು. ಆ ಥರ ತ್ಯಾಮ ಇದ್ದರೆ ಸುರ್ಗೆಲ್ಲ ಮೆತ್ಕೊತೈತೆ, ಸುರ್ಗೆ ಮೆತ್ಕೊಂಡ್ರೆ ಒಂಥರ ಕಳಪಾಗಿ ಕಾಣಿಸ್ತೈತೆ. ಹಾಗಾಗಿ ಟಾರ್ಪಲ್ ಮೇಲೆ ಹಾಕಿದ್ದೀನಿ. ಈಗ ಸಮಯ ಬಂದು 11:45 ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಊಟ ಮಾಡ್ಕೊಂಡು ಬರೋಣ. ಈಗ ಬಂದು ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಅನ್ನ ಮತ್ತು ಬೇಳೆ ಸಾರು. ನುಗ್ಗೆಕಾಯಿ ಹಾಕಿಲ್ಲ? ಎಲ್ಲ ತೋಟದಾಗ ನುಗ್ಗೆಕಾಯಿ ಮಾಡ್ಕೊಂಡು ಹಾಕೋದು ಕಷ್ಟ ನೋಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ತಿಂದಿದ್ದಾದಮೇಲೆ ನೆಕ್ಸ್ಟ್ ನಾವು ಬಂದು ಇವಾಗ ಕಾಯಿ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ಸಮಯ ಬಂದು 12 ಗಂಟೆ ಆಗಿದೆ. ಗಾಡಿ ಕೂಡ ಬೇಗ ಬರೋದಿಲ್ಲ, ಇವತ್ತು ಮಳೆ ಬೇರೆ ಬಿದ್ದಿದೆ. ಮೂಟಿಗಳನ್ನ ಸಾಗಿಸ್ಬೇಕು, ಹಾಗಾಗಿ ಸ್ವಲ್ಪ ಬೇಗನೆ ಮೂಟಿಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಕಣ್ರಿ. ಮಲ್ಲೇನಹಳ್ಳಿಗೆ ಬಂದ್ರಿ ಬೋನ್ ಎತ್ಕೊಂಡು ಹೋಗೋಕ್ಕೆ. ಅದನ್ನ ಎರಡು ಮಾಡ್ಕ ರಯ್ಯ ಗಾಡಿ ನೋಡ್ಕ ಹಿಂದ್ಗಡೆ ಬರೋರ್ಗ ನೀವು ಫೋನಾಗ ನೋಡ್ಬೇಡಲ್ಲ. ಯಾವ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬರ್ತದೆ.
ನೀನು ಬತ್ತೀಯ ಗೊತ್ತಾ ಅಣ್ಣ ಆ ಕಡೆ ಹೋಗಣ್ಣ ಆ ಕಡೆ ಹೋಗಣ್ಣ ಹಂಗಲ್ಲ ಹೆಂಗಲ್ಲ ಐತೆ ಆ ಕಡೆ ಹೋಗು ಅಷ್ಟೇ. ಯಾಕೆ ಪಾಪ ನಮ್ಮಿಂದ ಇನ್ನೊಬ್ರು ತೊಂದರೆ ಬೇಡ ಇವನ್ ವರ್ಕ್ ಆದ್ರೆ ಜ್ಞಾನ ಇಲ್ಲ ಸೈಡ್ ಪ್ಲೇಸ್ ಹೆಂಗಲ್ 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 ಐತೆ ಹೋಗಣ್ಣ ನೋಡ್ಕೊಳ್ರೆ ಹಂಗಲ್ ನೋಡ್ಕೊಳ್ಳಿ. ಒಟ್ನಾಗ ನಾವು ಹಿಂದೆ ಕುತ್ಕೊಂಡಿದ್ದು ಒಳ್ಳೇದೇ ಈ ಹಂಗಲ್ ಐತೆ ಅಂತ ಹೇಳಕ ಅಣ್ಣ ಹಿಂದೆ ಬಣ್ಣ ಹೆಂಗಲ್ ಐತೆ ಹೆಂಗಲ್ಲು ಹೆಂಗಲ್ ಹೆಂಗಲ್ ಮುಂದೆ ಗಾಡಿ ನೋಡ್ಕೊಳ್ಳ ನಿಧಾನ ಹೋಗ ಇದು ನೋಡ್ಕೊಳ್ಳೋದು ಹಂಗಲ್ ನೋಡ್ಕೊಂಡು ಹೋಗ. ಒಳ್ಳೆ ಡ್ಯೂಟಿ ಸಿಕ್ತ ನಮ್ಕ ಅಣ್ಣ ಹೆಂಗಲ್ ಐತೆ ಹಿಂದೆ ಹೋಗು ಯಾಕೆ ನಿಗಿತೀಯಾ ನೀವು ನಿಧಾನ ಹೋಗ್ಬೇಕು ಬೇರೆ ಹೋಗ್ಬಿಡ್ತೀನಿ ಈಗ ನಿಧಾನಕ್ಕೆ ಸೈಡಾಗಿ ಬಿಟ್ಕೊಂಡು ಗೊತ್ತಾ ಇರ್ಬೇಕು ಇನ್ನೂ ಸೈಡಿಗೆ ಬರ್ಬಿಟ್ಟು ಅವ್ನು ಕೇಳೋ ಅಣ್ಣ ಸ್ವಲ್ಪ ಸೈಡಕ್ಕೆ ಮಾಡು ಹೆಂಗಲ್ ಐತೆ ಈಚಿಗೆ ಅಣ್ಕಿಸ್ಕೊಂಡು ಹೋಗ್ಬಿಡಿಯ ವೆರಿ ಗುಡ್ 5 ಸೆಕೆಂಡ್ ಎಲ್ಲ ಹಾಂ ಪಾಪ ಪರವಾಗಿಲ್ಲ ಚೆನ್ನಾಗಿ ಪಾಸ್ ಮಾಡೋದು ಇನ್ನೂ ಸ್ವಲ್ಪ ಜಾಗನೇ ಬಿಟ್ಕೊಂಡು ಹೋಗ್ತಾವನಿ ಇಲ್ಲ 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 ಆ ಕಡೆ ಹೋಗೋ ಅಯ್ಯೋ ನನ್ನ ಮಗನೇ ಕಾರ್ ಐತಂತ ಯಾಕ್ರೋ ಬಾತಿರ ಫಾಸ್ಟ್ ಆಗಿ ಪೊಲೀಸರು ನೋಡಿದ್ರೆ ಸರಿಗೆ ಹಾಕೋರು ಇವಾಗ ಆ ಪೊಲೀಸರು ನೋಡಿದ್ರೆ ಎಲ್ಲಿ ನಡು ಬರಲ್ಲ ಸೇವದವಳ ಅಣ್ಣ ಕ್ಯಾಂಟ್ರಣ್ಣ ಸೆಡ್ಕ್ ಬಣ್ಣ ನೋಡ್ಕೋಣ ಇಲ್ಲಿ ಇನ್ನವ ಸೇಡ್ಕೋಗೋ ಅಪ್ಪ ಪುಡಿ ಆಗುತ್ತದೆ ಹ್ಞೂ ಆಮೇಲೆ ನಾವು ಅಲ್ಲ ಅದಕ್ಕೆ ದುಡ್ಡು ಕಟ್ಕೊಡಕ್ಕಾಗಲ್ಲ ಈ ಬೋನ್ ಮಾರಿದ್ರ ಆಮೇಲೆ ಆಮೇಲೆ ಈ ತೋಪಾಗಿಲ್ ನಾವ್ ಹಿಂಗ್ ಓಡಬೇಕಾಗ್ತದೆ ಓಡ್ಬಿಡ್ತೀನಿ ಅವ್ನ ಟ್ಯಾಕ್ಟರ್ನ ಈ ನನ್ನ ಮಕ್ಳಿಗೆ ಬಂದು ನಾನು ತಗ್ಲಾಕಂಡು ಅನ್ಕೊಬೇಕು ಇನ್ಸೂರೆನ್ಸ್ ಆಗಿದೆ ಇಲ್ಲ ಕೇಳ್ಬೇಕು ಅವನ್ನ ಇನ್ಯಾರ ಇಷ್ಟು ಫಾಸ್ಟಾಗಿ ಬರ್ತಾನೆ ಲೇ ಅಣ್ಣ ಸೇಡ್ಕೋಗೋ ಫಾಸ್ಟಾಗಿ ಬರೋದಿರ್ಲಿ ಹೆಂಗಲ್ಲದೆ ಉಜ್ಕೊಂಡ್ರೆ ನನ್ನ ಮಗನೇ ನೋಡ್ಕೊ ಅಲ್ಲಿ ಮೇಲೆ ಅನ್ಕೊಬೇಕು ಔಟ ಹಂಗಲ್ಲೈತೆ ನೋಡ್ಕೊ ಹಂಗಲ್ಲೈತೆ ಹುಷಾರು ಹಂಗಲ್ಲೈತೆ ಹ್ಞೂ ವೆರಿ ಗುಡ್ ನಮ್ಮ ಹೋಗ ಅವ್ಕೊಂಡು ಹಿಂಗೆ ಮರಗಳಿಗೆಲ್ಲ ಹೊಡ್ಕೊಂಡು ಹೋಗ್ತಾವನ ಹಿಂಗೆ ಏನಾಗ್ತದಕ್ಕೆ ಒಮ್ಮೆ ಪಚ್ಚೆ ಆಗುತ್ತದೆ. ಈಗ ಸಂಜೆ ಬಂದು ಮತ್ತೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ ಅಲ್ಲೊಂದು ಬೇಷನ್ನು ಆಲ್ರೆಡಿ ಹೀಗಿದ್ದೀನಿ ತುಂಬಿಸಿ ಇನ್ನು ಇರೋದನ್ನು ತಿಳ್ತಾ ಇದ್ದೀವಿ ಆಲ್ಮೋಸ್ಟು ಈ ಕಡೆ ನಾನು ಕಾಯಿ ಬಿಡಿಸ್ತಾ ಇದ್ರೆ ಈ ಕಡೆ ನಮ್ಮಮ್ಮ ಕೂತ್ಕೊಂಡು ಎಲ್ಲ ಅಡಿಕೆ ಹಾಕ್ತಾವ್ರೆ ಮಾವು ಕತ್ಲಾಯ್ತು ಎದಳ ಮೇಲೆ ಕಾಯಿ ಬಿಡಿಸು ಫಸ್ಟ್ ಆಗೋ ಕೆಲಸ ನೋಡು ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಎಲ್ಲ ಅಡಿಕೆ ಹಾಕಿವಂತೆ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಸಂಜೆ 6:45 ಕಣ್ರಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಷ್ಟೊತ್ತವರೆಗೂ ತೊಂಡೆಕಾಯಿನ ಬಿಡಿಸ್ಕೊಂಡಿದ್ದೆ ಇವಾಗ ಕತ್ಲಾಗ್ತಾ ಬಂತು ಇನ್ನು ಮನೆ ಕಡೆ ಹೊರಡೋದೆ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಒಬ್ಬ ರೈತನ ದಿನಚರಿ ಹೇಗಿತ್ತು ಅವನ ಜೀವನ ಏನು ಅವನ ಕಷ್ಟ ಏನು ಸುಖ ಏನು ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಹಾಲಂತ ಕೊಟ್ಟರೆ ಸಾಕು ಈ ರೀತಿಯಾಗಿ ಒಂದು ವಿಡಿಯೋಗಳನ್ನ ನೀವು ಒಂದಿನ ಮಿಸ್ ಮಾಡಿದ್ರೆ ಪ್ರತಿದಿನ ಕೂಡ ನೋಡ್ಬೋದು ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ